ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇಂಡಿಯಾದಲ್ಲಿ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದೆ. ಸೊ ಆಧಾರ್ ಕಾರ್ಡಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ನಾನು ಇವತ್ತೊಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟ್ ಅಲ್ಲಿ ನೀವು ನಿಮ್ಗೇನಾದ್ರು ಎಕ್ಸಾಂಪಲ್ ಆಧಾರ್ ಕಾರ್ಡ್ ನಂಬರ್ ಅಪ್ಡೇಟ್ ಮಾಡಬೇಕು, ಹಾಗೆ ನೀವು ಯಾವುದೋ ಒಂದು ಊರಲ್ಲಿದ್ದೀರಾ, ಎಕ್ಸಾಂಪಲ್ ಈಗ ಹಾಸನಲ್ಲಿ ಅಥವಾ ಬೆಂಗಳೂರಲ್ಲಿ ಇದ್ದೀರಾ. ಸೊ ಬೆಂಗಳೂರಲ್ಲಿ ನಿಮ್ಮ ಫೋನ್ ನಂಬರ್ನ ಚೇಂಜ್ ಮಾಡೋಕ್ಕೋಸ್ಕರ ನಿಮ್ಮ ಲೊಕೇಶನಲ್ಲಿ ಹತ್ರ ಇರೋ ಸೆಂಟರ್ಗಳು ಯಾವ್ದು ಅಂತ ನೋಡಬೇಕು ಅಂತ ಅಂದರೆ ನೀವು ಎಲ್ಲೆಲ್ಲೋ ಹುಡ್ಕಕ್ಕೆ ಹೋಗ್ತೀರಾ, ಯಾರ್ಯಾರನ್ನೂ ಕೇಳ್ತೀರಾ, ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಆದರೆ ಈ ವೆಬ್ಸೈಟಲ್ಲಿ ನಿಮ್ಮ ಲೊಕೇಶನ್ ಹಾಕ್ಬಿಟ್ಟು ಅಥವಾ ನಿಮ್ಮ ಪಿನ್ ಕೋಡ್ ಹಾಕ್ಬಿಟ್ಟು ಏನನ್ನ ಕರೆಕ್ಷನ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕಿರುತ್ತೆ ಅದನ್ನ ಚೂಸ್ ಮಾಡಿದರೆ ಸಾಕು, ನಿಮ್ಮ ಹತ್ರದಲ್ಲಿರೋ ಲೊಕೇಶನ್ಸ್ಗಳನ್ನ ಇದು ತೋರಿಸುತ್ತೆ. ಇದು ಯಾವುದು ಅಂದರೆ ಭುವನ್ ಆಧಾರ್ ಸೆಂಟರ್ಸ್ ಅಂತ. ನೀವು ಗೂಗಲಲ್ಲಿ ಬಂದು ಭುವನ್ ಆ್ಯಪ್ ಆಧಾರ್ ಅಂತ ಕ್ಲಿಕ್ ಮಾಡಿ ಫಸ್ಟ್ನೇದಕ್ಕೆ ಓಪನ್ ಮಾಡಿದ್ರು ಓಕೆ, ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನಿಮಗೆ 4 ಆಪ್ಷನ್ ಬರುತ್ತೆ. ಈಗ ಸರ್ಚ್ ಆಧಾರ್ ಸೆಂಟರ್ ನಿಯರ್ ಮೀ ಅಂತ ಕೊಟ್ರೆ ಇಲ್ಲಿ ನಿಮ್ಮ ಲೊಕೇಶನ್ ತಗೋಬಿಟ್ಟು ನಿಮ್ಮ ಹತ್ರದಲ್ಲಿರೋ ಲೊಕೇಶನ್ಗಳನ್ನ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿತಿನ್ 1 ಕಿಲೋಮೀಟರ್. ಇಲ್ಲಿ ಆಲ್ರೆಡಿ ಲೊಕೇಶನ್ನು ಚೂಸ್ ಮಾಡೋಕ್ಕೆ ಕೇಳ್ತಾ ಇದೆ. ನಾನು ಒಂದ್ಸಲ ಈ ಥರ ಚೂಸ್ ಮಾಡಿ ಏನೋ ಪ್ರಾಬ್ಲಮ್ ಇದೆ, ಲೊಕೇಶನ್ ಡಿಟೆಕ್ಟ್ ಆಗ್ತಿಲ್ಲ. ಲೊಕೇಶನ್ ಏನಾದ್ರು ನಿಮ್ಮದು ಡಿಟೆಕ್ಟ್ ಆದರೆ ನಿಮ್ಮ ಹತ್ರದಲ್ಲಿರೋ ಆಧಾರ್ ಸೆಂಟರ್ಗಳನ್ನ ತೋರಿಸುತ್ತೆ. ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ನ ಸರಿ ಮಾಡಿಸ್ಬೋದಿರುತ್ತೆ. ಅಥವಾ ನಿಮ್ಮದು ಸಿಟಿ ನೇಮ್ ಹೊಡೆದ್ರೂ ಕೂಡ ಇಲ್ಲಿ ತೋರಿಸುತ್ತೆ. ಎಕ್ಸಾಂಪಲ್ ಹಾಸನ್ ಅಂತ ಹೊಡಿತಾ ಇದ್ದೀನಿ. ಹಾಸನ್ ಅಂತ ಹೊಡೆದ್ರೆ ಸಾಕು, ಇಲ್ಲಿ ಹಾಸನಲ್ಲಿ ಇರೋ ಸೆಂಟರ್ಸ್ಗಳನ್ನೆಲ್ಲ ತೋರಿಸುತ್ತೆ. ಇಲ್ಲ ಅಂದರೆ ಇಲ್ಲಿ ಪಿನ್ ಕೋಡ್ ಎಕ್ಸಾಂಪಲ್ ಈಗ 573115 ಈ ಥರ ಹೊಡೆದೆ, ಈ ಪಿನ್ ಕೋಡಲ್ಲಿ ಇರೋ ಎಲ್ಲ ಆಧಾರ್ ಸೆಂಟರ್ಸ್ದು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು PDF ಅಥವಾ ಎಕ್ಸೆಲ್ ಯಾವ ಫಾರ್ಮೆಟ್ನಲ್ಲಿ ಬೇಕಾದ್ರೂ ನೀವು ಓಪನ್ನ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಪಿನ್ ಕೋಡಲ್ಲಿ 4 ಲೊಕೇಶನಲ್ಲಿ ಈ ಆಧಾರ್ ಸೆಂಟರ್ಗಳಿದೆ. ಸೊ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಬಹುದು. ಅಥವಾ ನೀವು ಎಕ್ಸೆಲ್ ಶೀಟಲ್ಲಿ ಬೇಕಂದ್ರೆ ಎಕ್ಸೆಲ್ ಶೀಟಲ್ಲೂ ಕೂಡ ನೀವು ಓಪನ್ನ ಮಾಡ್ಕೋಬಹುದು. ಅದು ಡೌನ್ಲೋಡ್ ಆಗುತ್ತೆ, ಅದನ್ನ ಓಪನ್ ಮಾಡಿದರೆ ಸಾಕು. ಅಥವಾ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಬಂಟೇನಹಳ್ಳಿ, BSNL, ಡಿಜಿಟಲ್ ಸೇವಾ ಕೇಂದ್ರ, ಐಸೆಲ್ ಪಾಯಿಂಟ್ ಈ ಥರ ಇರುತ್ತೆ. ನೀವು ಯಾವ್ದು ಬೇಕು ಅದನ್ನ ಚೂಸ್ ಮಾಡಿದರೆ ಸಾಕು, ಅದು ನಿಮಗೆ ಲೊಕೇಶನ್ನ ತೋರಿಸುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರೆ. ಈಗ ನೋಡಿ ನನ್ನ ಲೊಕೇಶನ್ನಿಂದ ಅಲ್ಲಿಗೆ ಹೇಗೆ ಹೋಗೋದು ಅಂತ ತೋರಿಸ್ತಾ ಇದೆ. ಈ ರೀತಿ ಸರ್ಚ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಅದನ್ನ ಚೂಸ್ ಮಾಡಿಬಿಟ್ಟು ಆ ರೀತಿನೂ ನೀವು ಸರ್ಚ್ನ ಮಾಡ್ಬೋದು. ಈಗ ಎಕ್ಸಾಂಪಲ್ ತೋರಿಸೋದಾದ್ರೆ ಕರ್ನಾಟಕ, ಇನ್ನು ಡಿಸ್ಟಿಕ್ ಬಂದು ಹಾಸನ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಸಬ್ ಡಿಸ್ಟಿಕ್ ಯಾವುದು ಅಂತ ಈಗ ಯಾವ್ದನ್ನಾದ್ರು ಚೂಸ್ ಮಾಡಿದ್ರೆ ಬೇಲೂರು ಅಂತ ಚೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನೀವು ಏನನ್ನ ಅಪ್ಡೇಟ್ ಮಾಡಬೇಕು ಅಂತ ಇದ್ದೀರಾ, ಲೈಕ್ ಎಲ್ಲದನ್ನೂ ಅಪ್ಡೇಟ್ ಮಾಡಬೇಕು, ಹೊಸ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಅಂದರೆ ಆಲ್ ಅಂತ ಕೊಡಿ. ಇಲ್ಲಾಂದರೆ ಜಸ್ಟ್ ಮೊಬೈಲ್ನ ಇಮೇಲ್ ಅಪ್ಡೇಟ್ ಮಾಡಬೇಕು ಅಂದರೆ ಅದನ್ನ ಕೊಡಿ. ಯಾಕೆಂದರೆ ಎಲ್ಲ ಸೆಂಟ್ರಲ್ಲೂ ಎಲ್ಲದೂ ಅವೈಲೇಬಲ್ ಇರಲ್ಲ. ಸೊ ನಿಮಗೆ ಏನು ಬೇಕು ಅದನ್ನ ಚೂಸ್ ಮಾಡಿಬಿಟ್ಟು PDF ಅಥವಾ ಎಕ್ಸೆಲಲ್ಲಿ ಅದನ್ನ ತಗೋಬೋದು. ಸೊ ಅದಾದಮೇಲೆ ಅದ್ರ ಪ್ರಕಾರ ಈಗ ತೋರಿಸ್ತೀನಿ ನೋಡಿ, ಎಕ್ಸೆಲ್ ಓಪನ್ ಆಗ್ತಿದೆ. ಇಲ್ಲಿ ಎಲ್ಲ ಲೊಕೇಶನ್ನು ತೋರಿಸ್ತಾ ಇದೆ. ಆ ಅಡ್ರೆಸ್ಗೆ ನೀವು ಹೋಗಿ ವಿಸಿಟ್ನ ಮಾಡ್ಬೋದು ಕರೆಕ್ಷನ್ಗೆ. ಅಥವಾ ಇಲ್ಲಿ ನಿಮ್ಗೆ ಆಲ್ರೆಡಿ ಆಧಾರ್ ಸೆಂಟರ್ ನೇಮ್ ಗೊತ್ತು, ಅದ್ರ ಲೊಕೇಶನ್ ಬೇಕು ಅಂದರೆ ಅದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಈ ರೀತಿ ನೀವೇನಾದ್ರು ಆಧಾರ್ ಕರೆಕ್ಷನ್ಸ್ ಮಾಡಬೇಕು ಅಂದರೆ ಈ ರೀತಿ ಸರ್ಚ್ ಮಾಡಿಬಿಟ್ಟು ನಿಮ್ಮ ಹತ್ರದ ನಿಯರ್ ಸೆಂಟರ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕರೆಕ್ಷನ್ನ ಮಾಡಿಸ್ಕೋಬೋದು. ಸೊ ವಿಡಿಯೋ ಆದಷ್ಟು ಯೂಸ್ಫುಲ್ ಇದೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಏನಾದ್ರು ಅಪ್ಡೇಟ್ ಮಾಡಿಸ್ಬೇಕು ಅಂದಾಗ ಅಲ್ಲಿ ಇಲ್ಲಿ ತುಂಬ ಜನ ಕೇಳೋದು ಬದಲು ಜಸ್ಟ್ ಈ ವೆಬ್ಸೈಟಲ್ಲಿ ನೋಡ್ಬಿಟ್ಟು ಅಲ್ಲಿಗೆ ಹೋಗೋದು ಈಸಿಯಾಗಿರುತ್ತೆ. ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.